ಈಗ ಎಲ್ಲ ನೀವು ನನ್ನ ತೋಟ ಗಿಡ ಎಲ್ಲ ನೋಡಿದಿರಿ ನೀವು. ಹೌದು. ಎಲ್ಲ ಹಸಿರು ಉಂಟು. ಅದಕ್ಕೆಲ್ಲ ಈಗ ಮೇನ್ ಅದ ನೀರಿನ ಸಮಸ್ಯೆ. ನೀರು ಹೇಗೆ ನಾವು ಮಾಡುದಂತ. ನನ್ನ ಹತ್ರ 2 ಬೋರ್ ಉಂಟು, ಮತ್ತೊಂದು 3 ಓಪನ್ ವೆಲ್ ಉಂಟು. ಇದೊಂದು ಓಪನ್ ವೆಲ್ ನಮ್ದು. ಇದಕ್ಕೆ ನಮ್ದು ಅಲ್ಲಿ ಕೆಳಗೆ ಒಂದು ಬೋರ್ ಉಂಟು, ಒಂದು ಸಾಧಾರಣ ಒಂದು 60 ಪೈಪ್ ಹೋಗಿದೆ. ಅಲ್ಲಿ ಈಗ ಸ್ವಲ್ಪ ಅದು ಗಂಪ ಕಂಡ ಹಾಗೆ ಅಲ್ಲಿ ನೀರಿನ ಅವಶ್ಯಕತೆ ಇಲ್ಲ. ಸೊ ಅಲ್ಲಿಂದ ಬೋರ್ನಿಂದ ನೀರು ಈ ಬಾವಿಗೆ ಹಾಕುದು. ಇಲ್ಲಿಂದ 5 ಪಂಪ್ ಉಂಟು, ಅಲ್ಲಿಂದ ನಾನು ಈ ಪಂಪಿನಿಂದ ಲಿಫ್ಟ್ ಆಗ್ತದೆ. ಆ ಪಂಪಿನಿಂದ ಬಂದು ಬಾವಿಗೆ ಬೀಳ್ತದೆ. ನೋಡಿ, ಇದರಲ್ಲಿ ಒಂದು ನಾನು ಮೊಬೈಲ್ನಲ್ಲಿ ಆಪ್ ಇದೆ, ಮೊಬೈಲ್ನಿಂದಲೇ ಆನ್ ಆಫ್ ಮಾಡಬಹುದು. ನೋಡಿ, ಈಗ ಪಂಪ್ ಚಾಲು ಉಂಟು, ನಿಮಗೆ ನಾನು ತೋರಿಸ್ತೇನೆ. ನೋಡಿ, ಅದು ವಿಪ್ರೋದು ಒಂದು ಮೊಬೈಲ್ ಆಪ್. ನೋಡಿ, ಈಗ ಪವರ್ ಆನ್ ಅಂತ ಉಂಟು. ನೋಡಿ, ಆಫ್ ಆಯ್ತು. ನೋಡಿ, ಪಂಪ್ ಆಫ್ ಆಯ್ತು. ಬೇಕಾದ್ರೆ ನೋಡಿ ಪುನಃ ನಿಮ್ಗೆ ನೋಡಿ, ಟೈಮರ್ ಕೂಡ ಸೆಟ್ ಮಾಡಬಹುದು. ಇಷ್ಟೇ ಗಂಟೆಗೆ ಚಾಲು ಆಗಬೇಕು, ಇಷ್ಟೇ ಗಂಟೆಗೆ ಆಫ್ ಮಾಡೋದು ನಾವು ಆಗ್ಬೋದು. ಆದ್ರೆ ಇದಕ್ಕೆ ವೈಫೈ ಕನೆಕ್ಷನ್ ಬೇಕು. ವೈಫೈ ಇಲ್ಲದ್ರೆ ಡಾಟಾ. ಅಲ್ಲಿ ವೈಫೈ ಮಾಡಿದ್ದೀರಿ? ಅಲ್ಲಿ ಉಂಟು, ಅಲ್ಲಿ ಮನೆಯಿಂದನೇ ಉಂಟು. ಅಲ್ಲಿ ನಾನು ಡಾಟಾ ಅದು ಇಟ್ಟಿದ್ದೇನೆ. ನೋಡಿ, ಅದು ಇನ್ನೊಂದು ಪಂಪ್. ನೋಡಿ, ಆ ಪಂಪ್ ನೀರು ಬರ್ತಾ ಉಂಟು ಈಗ. ನೋಡಿ, ಇದು ಹೆಲ್ಲದ್ದು ಆಪ್. ನೋಡಿ, ಇಲ್ಲಿ ಪವರ್ ಆನ್ ಅಂತ ಕಾಣ್ತದೆ. ಹೌದು. ನೋಡಿ, ನೀರು ಆಫ್ ಆಯ್ತು. ಅದಕ್ಕೂ ಮಾಡಿದ್ದೀರಿ? ಹೌದು. ನೋಡಿ, ಪಂಪ್ ಆನ್ ಆಯ್ತು. ಇದು ಮಾತ್ರ ತುಂಬಾ ಒಂದು ಉಪಕಾರ ಜನರಿಗೆ. ಆದ್ರೆ ಟೈಮ್ ಸೆಟ್ಟಿಂಗ್ ಮಾಡಿದ್ರೆ ಒಳ್ಳೇದು. ಇಲ್ಲದ್ರೆ ನೆನಪಿಲ್ಲದ್ರೆ ಅದಾದ್ರೆ ಏನಾಗುದಿಲ್ಲ. ಇದರಲ್ಲಿ ನೀರು ಖಾಲಿ ಆದ್ರೆ ಪಂಪ್ ಹೋಗ್ತದೆ. ಸೊ ಇದಕ್ಕೆ ಮಾತ್ರ ಟೈಮ್ ಅಡ್ಜಸ್ಟ್ ಮಾಡ್ಬೇಕು. ಹೌದು, ಟೈಮ್ ಅಡ್ಜಸ್ಟ್ ಮಾಡಿ ಇಡ್ಬೋದಲ್ಲ? ಹೌದು, ಅದು ಇಡ್ಬೋದು. ಇದು ಮಾತ್ರ ಒಳ್ಳೆ ಮಾಹಿತಿ ನಿಮ್ಗೆ. ಹೌದು, ಯಾಕಂದ್ರೆ ನಾವು ಎಲ್ಲಿ ಕೂಡ ನಾನು ಮುಡಿದೆಲ್ಲ ಮಂಗಳೂರಿಗೆ ಹೋದ್ರು ಕೂಡ ಅಲ್ಲಿಂದಲೇ ಪಂಪ್ ಆನ್ ಆಫ್ ಮಾಡ್ಬೋದು. ಮೊಬೈಲ್ನಿಂದ ಆಪ್ ಒಂದಿದ್ರೆ ಆಯ್ತಲ್ಲ? ಆಪ್ ಒಂದಿದ್ರೆ ಆಯ್ತು, ಮತ್ತೆ ವೈಫೈ ಕನೆಕ್ಷನ್ ಬೇಕು. ಇದು ಹೇಗೆ ನೀವು ಹೇಗೆ ಇದು ನಮ್ಮ ಮಿತ್ರ ಇದ್ದಾರೆ ಇಲ್ಲಿ, ಸುಧೀರ್ ಅಳ್ವ ಅಂತ. ಅವರು ಫಸ್ಟ್ ಅಳವಡಿಸಿದ್ದು. ಅವರಿಂದ ನಾನು ಅವರ ಮಾಹಿತಿ ತೆಗೆದುಕೊಂಡು, ಅವರಿಂದ ಗೈಡೆನ್ಸ್ ತೆಗೆದುಕೊಂಡು, ಅವರು ನನಗೆ ಆನ್ಲೈನ್ ತರಿಸಿ ಮತ್ತೆ ಎಲ್ಲ ಫಿಟ್ ಮಾಡಿದ್ದು. ಹೇಗೆ ಕನೆಕ್ಷನ್ ಹುಡುಗರು. ಈಗ ನಮ್ಮ ಮನೆಗೆ ವೈಫೈ ಕನೆಕ್ಷನ್ ಇದೆ, ಶೆಡ್ ಹತ್ತಿರ ಉಂಟು. ಅದಕ್ಕೆ ಬೇರೆ ಏನಿಲ್ಲ, ಅಲ್ಲಿಂದ ಅಲ್ಲಿ ಸಿಗ್ತದೆ ಕನೆಕ್ಷನ್. ದೂರ ಇದ್ರೆ ಮಾತ್ರ ನಾವು ಅಲ್ಲಿ ಒಂದು ವೈಫೈ ಕನೆಕ್ಷನ್ ಮಾಡ್ಬೇಕು. ಶೆಡ್ ಎಲ್ಲಿ ಉಂಟು ನಿಮ್ದು? ಇಲ್ಲಿ ಉಂಟು. ಅದೊಮ್ಮೆ ತೋರಿಸ್ತೀರಾ? ತೋರಿಸಿ. ಇದೊಂದು ಮೊದಲಿನ ಪಂಪ್ ಸೆಟ್ಗೆ ಇದು ಮಾಡಿದ್ರಲ್ಲ? ಹೌದು, ಇದೊಂದು ಡಿವೈಸ್. ನೋಡಿ, ಇದು ಈಗ ವರ್ಕಿಂಗ್ ಉಂಟು. ಇದು ಮನ್ಯುವಲ್ ಕೂಡ ಮಾಡಬಹುದು. ನೋಡಿ ನೋಡಿ, ಪುನಃ ಆನ್ ಮಾಡಬೇಕಾದ್ರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಆಯ್ತು. ನನಗೆ ಎಲ್ಲಿ ಹೋದ್ರು, ನಾನು ಮಂಗಳೂರಲ್ಲಿ ವೈಫೈ ಕನೆಕ್ಷನ್ ಸಿಗ್ಲಿಲ್ಲ, ಮನೆಗೆ ಫೋನ್ ಮಾಡಿ ಪಂಪ್ ಆಫ್ ಮಾಡಿ ಬಂದ್ರೆ ಇಲ್ಲಿಂದ ಮಾಡಬಹುದು. ಖಾಲಿ ಇದು ಇಷ್ಟು ಮಾತ್ರ, ಇಲ್ಲಿಂದ ಒಂದು ವೈರ್ ಹೋಗಿದೆ ಅಷ್ಟೇ. ಇದು ಮೇನ್, ಇದು ಡಿವೈಸ್. ಇದು ವೈಫೈ ಕನೆಕ್ಷನ್ ಅಲ್ಲಿ ಮನೆಯಿಂದ ಇಲ್ಲಿ ಟಚ್ ಆಗಿದೆ. ಇಲ್ಲಿಂದ ಒಂದು ವೈರ್ ಸ್ಟಾರ್ಟರ್ ಕಾಯಿಲ್ಗೆ ಹೋಗಿದೆ. ಇದು ಫಂಕ್ಷನ್ ಮಾಡ್ತದೆ. ಇದು ಪ್ರೆಸ್ ಆದ್ರೆ ಇಲ್ಲಿಂದ ಸಪ್ಲೈ ಸ್ಟಾರ್ಟರ್ಗೆ ಹೋಗ್ತದೆ. ಸ್ಟಾರ್ಟರ್ ಆನ್ ಆಗ್ತದೆ, ಅಷ್ಟೆಲ್ಲ ಸಿಸ್ಟಮ್ ಟೆಕ್ನಾಲಜಿ ಉಂಟಲ್ಲ? ಹೌದು. ನೋಡಿ, ಇಲ್ಲಿ ಸಹ ಮೋಟರ್ ಉಂಟು ನಿಮ್ಮ? ಹೌದು. ಇದು ಮೇಲೆ ಎಲ್ಲಿ ಬೇಕಾದ್ರೆ ನಮಗೆ ಇಂಗು ಗುಂಡಿಗೆ ನೀರು ಬೇಕಾದ್ರೆ ಅಲ್ಲಿಂದ ತೆಗೆದು. ಎಷ್ಟಾಯ್ತು? ಇದಕ್ಕೆ ಏನು ಜಾಸ್ತಿ ಇಲ್ಲ. ಇದಕ್ಕೆ ಒಂದು 1,200 ತನಕ ಇದಕ್ಕೆ ಆಗ್ತದೆ. ಮತ್ತೆ ವೈಫೈ ಕನೆಕ್ಷನ್ ಇದಕ್ಕೆ ಅಷ್ಟೇ 1,000 ಚಿಲ್ಲರ್ ಇರ್ತದೆ ಒಂದು ಡಿವೈಸ್. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ಮಾಹಿತಿ ಕೊಟ್ಟಂತಹ ನಮ್ಮ ಇಗ್ನೇಷಿಯಸ್ ಗ್ಲೋಬರ್ ಅವರ ಒಂದು ಫ್ಯಾಮಿಲಿ ನೋಡಿ. ಇವರ ಅಮ್ಮ ಮನೆಯ ಒಡತಿ ಯಜಮಾನ್ ಅಂತ ಹೇಳ್ತಾರೆ. ಅಮ್ಮ, ನಿಮ್ಮ ಹೆಸರು? ಐರಿನ್ ಲೋಬೋ. ನೋಡಿ, ಇವರ ಧರ್ಮಪತ್ನಿ. ನಿಮ್ಮ ಹೆಸರು ಮೇಡಮ್? ಸುನೀತಾ ಲೋಬೋ. ಫೈನಾನ್ಸ್ ಮಿನಿಸ್ಟರ್. ಫೈನಾನ್ಸ್ ಮಿನಿಸ್ಟರ್. ನೋಡಿ, ಇವರ ಮುದ್ದಿನ ಮಗಳು ಹೆಸರು? ಇಶಾರಿಯಾ ಲೋಬೋ. ಮಗ ಇಂಜಿನಿಯರಿಂಗ್ ಮಾಡ್ತಾನೆ, ಕಾಲೇಜಿಗೆ ಹೋಗಿದ್ದಾನೆ. ನೀವೇನ್ ಮಾಡ್ತೀರಿ? ನಾನು ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡ್ತಿದ್ದೇನೆ. ವರ್ಕ್ ಮಾಡ್ತಿದ್ದೀರಾ? ವರ್ಕ್ ಇಲ್ಲ, ಮಾಸ್ಟರ್ಸ್ ಸ್ಟಡಿ ಮಾಡಿ. ನೋಡಿ ಮೇಡಮ್, ನಿಮ್ಮ ಹಸ್ಬೆಂಡ್ ಎಲ್ಲ ಇಷ್ಟೆಲ್ಲ ಕೃಷಿಯಲ್ಲಿ ಎಲ್ಲ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಸಾಥ್ ಕೊಡ್ತೀರಿ ನೀವು? ತುಂಬಾ ಕೊಡ್ತೀರಿ. ಈಗ ಅಪ್ಪ ಇಷ್ಟು ಎಲ್ಲ ಕೃಷಿ ಮಾಡ್ತೀರಿ, ಅವರನ್ನು ಉಳಿಸಿಕೊಂಡು ಹೋಗುದು ನಿಮ್ಮ ಕೆಲಸ ಅಲ್ಲ? ನೀವೇನ್ ಮಾಡ್ತೀರಿ? ಟು ಬಿ ವೆರಿ ಆನೆಸ್ಟ್, ಈಗ 2026, ಸೊ ತುಂಬಾ ಯಂಗ್ಸ್ಟರ್ಸ್ ಫೀಲ್ಡ್ಸಿಗೆಲ್ಲ ಬರುದಿಲ್ಲ. ಬಟ್ ಟು ಬಿ ವೆರಿ ಆನೆಸ್ಟ್, ಇಲ್ಲಿದ್ರೆ ಪೀಸ್ಫುಲ್. ಅಂಡ್ ನಂದು ಒಂದು ಅಡ್ವೈಸ್, ಇಟ್ಸ್ ಕಂಟಿನ್ಯೂ ದಿಸ್ ಗ್ರೀನರಿ ಎವ್ರಿವೇರ್. ಇಟ್ಸ್ ಬೆಟರ್.
ಓಕೆ. ನೀವು ಸಾಥ್ ಕೊಡ್ತೀರಾ ತಂದೆಗೆ? Yes, ಓಕೆ. definitely. ಖಂಡಿತವಾಗಿ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ನಿಮ್ಗೆ ಅನಂತ ಧನ್ಯವಾದ ಹೇಳ್ತೇವೆ. Thank you so Thank much. you. ನಿಮ್ಗೆ ಕೂಡ ಓಕೆ. ನೋಡಿ, ಇದು ನಿಮ್ಮ ಡ್ರೈಯರ್ ಡ್ರೈಯರ್ ಅಡಿಕೆ ಒಣಗಿಸುವ ಅಲ್ಲ, ಇದು ನಂದು ಮೇನ್ ಬೇಸಿಗೆ ಅಡಿಕೆ ಅಂತಲ್ಲ. ಇದು ನಾನು ಮಾಡಿದ್ದು ಏನಂದ್ರೆ ಭತ್ತ. ನಾವು ಕಟಾವು ಮಾಡುವಾಗ ಮಳೆ ಬಂದ್ರೆ ಭತ್ತ ಇದರಲ್ಲಿ ತಂದು ಹಾಕುದು. ಒಂದು 15 ತಿಂಗಳು ಬಿಟ್ರೆ ಏನಾಗುದಿಲ್ಲ. ಅದಕ್ಕೂ ಪರ್ಪಸ್ಗೋಸ್ಕರ ಮಾಡುದು. ಎರಡಕ್ಕೂ ಆಗ್ತದೆ ಇದು? ಎರಡಕ್ಕೂ ಆಗ್ತದೆ. ಆಮೇಲೆ ನಮ್ದು ಈ ಗುಡ್ಡೆ ಪ್ರದೇಶದಿಂದ ಸೆಪ್ಟೆಂಬರ್ ನಲ್ಲಿ ಅಡಿಕೆ ಬೇಗ ಹಣ್ಣಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮತ್ತೆ ಅದನ್ನು ಇದು ತಂದು ಹಾಕುದು. ಮಳೆ ಬಂದ್ರಲ್ಲ ಇದರಲ್ಲಿ ಹಾಕುದು. ಇದು ಎಷ್ಟು ಉದ್ದ ಆಗಲ್ಲ ಉಂಟು? ಇದು 30 ಫೀಟ್ ಉದ್ದ ಉಂಟು, 18 ಫೀಟ್ ಅಗಲ ಉಂಟು. ಹೌದು. ಇದು ನಿಮ್ಗೆ ಇದು ಸೋಲಾರ್ ಸೀಟ್ ಅಲ್ವಾ? ಸೋಲಾರ್ ಶೀಟ್. ಇದು ಹೇಗೆ ನಿಮ್ಗೆ ಎಷ್ಟು ವರ್ಷ ಆಯ್ತು ಇದು ಮಾಡಿ? ಈಗ ಮಾಡಿ ಒಂದು 6 ವರ್ಷ ಆಯ್ತು. ಏನು ಸಮಸ್ಯೆ ಇಲ್ಲ? ಇಲ್ಲ. ಇದರಲ್ಲಿ ಏನ್ ಪ್ಲಸ್ ಅಂದ್ರೆ, ಒಂದು ಸೀಟ್ ಹೊಡೆದ್ರೆ ಇದು 3 ಫೀಟ್ ಉಂಟು. ಇನ್ನು ಏನು ಹಾಳಾದ್ರೆ, ಒಂದು ಸೀಟ್ ಹಾಳಾದ್ರೆ ಒಂದು ಸೀಟ್ ಮಾತ್ರ ತೆಗಿಬಹುದು. ಇಡೀ ಟಾರ್ಪಲ್ ತೆಗಿಲಿ ಇದು ಮಾಡ್ಲಿಕ್ಕಿಲ್ಲ. ಒಂದು ಸೀಟ್ ತೆಗೆದ್ರೆ ಆಯ್ತು. ಅದು ಒಳ್ಳೇದು. ಹೌದು. ಹಾಗಾದ್ರೆ ಇದು ಬೆಟರ್ ಅಂತ ಹೇಳ್ತೀರಿ ನೀವು? ನಾನು ನಿಜವಾಗಿ ಮಾಡುದು ಅಡಿಕೆಗೆ ಅಂತ ಅಲ್ಲ, ನಾನು ಮಾಡಿದ ಭತ್ತಗೋಸ್ಕರ. ಎರಡು ಪರ್ಪಸ್ ಆಗ್ತಾ ಉಂಟು. ಅದ್ರ ಸ್ವಲ್ಪ ಕಾಸ್ಟ್ಲಿ ಬೀಳ್ತದೆ. ಸೀಟ್ ಮತ್ತೆ ಇದು ಎಲ್ಲ ಕಾಸ್ಟ್ಲಿ ಬೀಳ್ತದೆ. ಟಾರ್ಪಲ್ ಅದು ಸ್ವಲ್ಪ ಕಡಿಮೆ ಆಗ್ತದೆ. ಒಂದು 5 ವರ್ಷ ಸಮಸ್ಯೆ. ಎಷ್ಟು ಖರ್ಚಾಯ್ತು ನಿಮ್ಗೆ? ಎಷ್ಟು? ಆವಾಗ ನಾನು 6 ವರ್ಷದ ಮುಂಚೆ 1,60,000 ಆಗಿದೆ ನನಗೆ. ಈಗ ಮಾಡುದಾದ್ರೆ 3 ಲಕ್ಷ ಬೇಕು. ಒಂದು 2 ಲಕ್ಷ ಆದ್ರೆ ಬೇಕು. 2 ಲಕ್ಷ ಎಲ್ಲ ಸ್ಟ್ರೆಸ್ ಮಾಡುವಾಗ. ಇದು ಫಸ್ಟ್ ಮಳೆ ಬಂದ್ರೆ ಬೇಗ ಅಂತ ಇದನ್ನು ಮಳಿಸ್ಲಿಕ್ಕೆ ಆಗ್ತದೆ. ಈಗ ಟಾರ್ಪಲ್ ಹಾಕುದು. ಅಲ್ವಾ? ಇದೊಂದು ಮಷಿನ್ ತಂದಿದೆ ನಾನು. ಇದರೆಲ್ಲ ತೆಂಗಿನ ಗರಿ, ಸೋಗೆ ಮತ್ತೆ ಇದನ್ನೆಲ್ಲ ಹುಡಿ ಮಾಡ್ಲಿಕ್ಕೆ ಇದು ತುಂಬಾ ಉಪಕಾರ. ನಿಮ್ಗೆ ಪೆಟ್ರೋಲ್ ಇಂಜಿನ್ 7.5 ಇದುಂಟು HP. ಸೊ ಇದು ನಾನು ಕಂಪೋಸ್ಟ್ ಗೆ ಮಿಕ್ಸ್ ಮಾಡುದು, ಇದರ ಹುಡಿ ಹಾಕಿ. ಈ ಎಂತೆಲ್ಲ ಹುಡಿ ಮಾಡ್ತಾರೆ ಇದರಲ್ಲಿ? ತೆಂಗಿನ ಗರಿ ಹುಡಿ ಮಾಡ್ತೇನೆ, ಸೋಗೆ ಮಾಡ್ತೇನೆ, ಮತ್ತೆ ಈ ಅಡಾರ್ ಎಲ್ಲ ಇದರಲ್ಲಿ ಹುಡಿ ಮಾಡ್ತೇವೆ. ಮತ್ತೆ ಇದು ಕಲ್ಟಿವೇಟರ್, ಮತ್ತೆ ಸೋಗೆ ಎಲ್ಲ ಅದೆಲ್ಲ ಇದೆಲ್ಲ ಕಟ್ ಮಾಡ್ತೇನೆ, ಹುಡಿ ಮಾಡ್ತೇನೆ ಇದರಲ್ಲಿ. ಅಲ್ಲಿ ಕೊಂಡು ಹೋಗ್ಬೋದಲ್ಲ ಇದು? ಅದು ಕೊಂಡು ಹೋಗ್ಬೋದು. ಇದು ಇದಕ್ಕೆ ಎಷ್ಟಾಗಿದೆ ಸರ್? ಇದಕ್ಕೆ ನನಗೆ 69,000 ಆಗಿದೆ. ಎಲ್ಲಿಂದ ತಂದದ್ದು? ಬೆಳ್ತಂಗಡಿಯಿಂದ. ಬೆಳ್ತಂಗಡಿ ಮಾಡ್ತಾರಲ್ಲ? ಹೌದು. ಅಲ್ಲ, ಇಲ್ಲಿ ಮೂಡುಬಿದಿರೆ ಕೂಡ ಇದ್ದಾರೆ. ನಾನು ಆವಾಗ ಬೆಳ್ತಂಗಡಿ ತಂದದ್ದು. ಇದು ಎಲ್ಲ ಪೆಟ್ರೋಲ್ ಅಲ್ಲಿ ಇದು ಆಗ್ತದೆ. ಇದಾಗ್ತದೆ. ಇದೊಂದು ಎಂತ ಸರ್? ಇದು ಕಲ್ಟಿವೇಟರ್ ಅಂತ. ಈ ತೆಂಗಿನ ಬುಡ ಎಲ್ಲ ಅಳತೆ ಮಾಡ್ಲಿಕ್ಕೆ. ಇದು ಅದರ ಇದನ್ನು ಫಿಕ್ಸ್ ಮಾಡ್ಲಿಕ್ಕೆ. ಇದು ಟೈರ್ ತೆಗಿಲಿಕ್ಕೆ. ಟೈರ್ ತೆಗೆದು ಇದನ್ನು ಫಿಕ್ಸ್ ಮಾಡುದು. ಇದು ಅಳತೆ ಮಾಡ್ತಾ ಉಂಟು, ರೋಲ್ ಆಗ್ತದೆ. ಹಾಗೆ ಹುಡಿ ಹುಡಿ ಆಗ್ತದೆ. ಈಗ ನಿಮ್ಮ ಗದ್ದೆ ಇದರಲ್ಲಿ ಮಾಡಿದ? ಇಲ್ಲ, ಅದು ಜಾಸ್ತಿ ಉಂಟು ಮಾಡಿದ್ದು. ತರಕಾರಿ ಎಲ್ಲ ಮಾಡ್ಲಿಕ್ಕೆ ಸಣ್ಣ ಜಾಗದಲ್ಲಿ ಮಾಡಿದ್ರೆ ಇದನ್ನ ಮಾಡಿ. ಇದಕ್ಕೆ ಎಷ್ಟಾಯ್ತು? ಇದಕ್ಕೆ 29,000. ಅಂದ್ರೆ ನಿಮ್ಗೆ ತರಕಾರಿ ಮಾಡ್ಲಿಕ್ಕೆ, ಈ ಅಕ್ತೆ ಮಾಡ್ಲಿಕ್ಕೆ, ತೆಂಗಿನ ಬುಡ ಎಲ್ಲ ಅಕ್ತೆ ಮಾಡ್ಲಿಕ್ಕೆ ಒಳ್ಳೇದು. ತೋಟ ಕೂಡ ಅಕ್ತೆ ಮಾಡಬಹುದು. ಮಾಡ್ಬೇಕು ಅಷ್ಟೇ. ಜಂಟಿ ಜೇನು ಅಂದ್ರೆ ತುಂಬಾ ಒಂದು ಕಾಸ್ಟ್ಲಿ, ಅಂದ್ರೆ ಅಷ್ಟು ಒರಿಜಿನಲ್ ಸಿಗುದೇ ಇಲ್ಲ ನೋಡಿ. ಅಂತ ಸಹ ಇವರ ಮನೆಯ ಪ್ರವೇಶ ದ್ವಾರ ಹತ್ತಿರವೇ ಇದನ್ನ ಬಾಕ್ಸ್ ಮಾಡಿ ಇಟ್ಟಿದ್ದಾರೆ ನೋಡಿ. ಇಲ್ಲೆಲ್ಲ ನೋಡಿ ಕೂತ್ಕೊಂಡಿದೆ ನೋಡಿ. ಇಲ್ಲಿ 2 ಬಾಕ್ಸ್ ಉಂಟು. ಎಷ್ಟು ಸರ್ ಇದರಲ್ಲಿ ನಿಮ್ಗೆ ಇದು ಸಿಗ್ತದೆ? ಇಷ್ಟವೇ ತೆಗಿಲಿಲ್ಲ ನಾನು, ಇಟ್ಟಿದ್ದೇನೆ. ಇದು ಹೂ ಗಿಡ ಎಲ್ಲ ಉಂಟಲ್ಲ, ಹಾಗೆ ಪರಾಗಸ್ಪರ್ಶಕ್ಕೆಲ್ಲ ಒಳ್ಳೇದು. ಮತ್ತೆ ಈಗ ಇಷ್ಟವೇ ತೆಗಿಲಿಲ್ಲ ನಾನು. ಮುಟ್ಟಿದ ಕೂಡಲೇ ಅದೆಲ್ಲ ನೋಡಿ ಹೊರಗೆ ಬರ್ತಾ ಇದೆ ನೋಡಿ. ಒಂದು ಇಲ್ಲಿ ಉಂಟು, ಒಂದು ಇಲ್ಲಿ ಉಂಟು ನೋಡಿ. ಅಲ್ಲಿ ಒಂದು ಇಟ್ಟಿದ್ದಾರೆ, ಇಲ್ಲಿ ಒಂದುಂಟು, ಇಲ್ಲೊಂದುಂಟು. ಮತ್ತೆ ಅಲ್ಲಿ ಮನೆಗೆ ಬೇಕಾದ ಜನರೇಟರ್ ಮಾಡಿದ್ದೀರಿ? ಜನರೇಟರ್ ಉಂಟು. ಹೌದು, ಅದೇ ಹೊಂಡದ್ದು. ಇದೊಂದು ಬಹಳ ನಿಮ್ಗೆ ಸಾವಯವ ಇದನ್ನು ಗೊಬ್ಬರ ಮಾಡ್ಲಿಕ್ಕೆ ಇದೊಂದು ಬಹಳ ಬೇಗ ಕಂಪೋಸ್ಟ್ ಆಗ್ತದೆ. ಉರ್ದು ಬೆಳೆ ಹಾಕಿದ್ದೇನೆ ಈಗ. ಉದ್ದಿನ ಬೇಳೆ. ಈಗ ಸ್ವಲ್ಪ ನೀರು ಸ್ಪ್ರೇ ಕೊಡ್ಲಿಬೇಕು. ಮಳೆ ಬರ್ತಂದ್ರೆ ಕಾಯ್ತಾ ಇದೆ, ಬರ್ಲಿಲ್ಲ ನೋಡಿ. ಇದು ಈಗ ಬಂದಿದಲ್ಲ, ಮೊಳಕೆ ಬಂದಿದೆ. ಮೊಳಕೆ ಬಂದ ಮೇಲೆ ಸ್ವಲ್ಪ ಒಮ್ಮೆ ನೀರ್ ಕೊಡ್ಬೇಕು ಅದಕ್ಕೆ, ಸ್ಪ್ರಿಂಕ್ಲರ್ ನಲ್ಲಿ ಸ್ವಲ್ಪ ನೋಡಿ. ಅಲ್ಲಿ ಒಳ್ಳೇದು ಬಂದಿದೆ, ಸ್ವಲ್ಪ ನೀರು ಕೊಟ್ಟದಲ್ಲಿ ಒಳ್ಳೇದು ಬಂದಿದೆ. ಒಳ್ಳೆ ಬಂದಿದಲ್ಲ? ಹೌದು. ಇದರಲ್ಲಿ ನೀರು ಎಲ್ಲಿ ಬಿದ್ದಿದೆ, ಒಮ್ಮೆ ಕೋಟ ಆಯ್ತು ತಿಂದು ನೋಡಿ. ಈಗ ಪುನಃ ಬಿದ್ದಿದೆ ನೋಡಿ, ಅಲ್ಲಿ ಬಂದಿದೆ ಒಂದು. ಹೌದೌದು, ದೊಡ್ಡ ಗಾತ್ರ ಇದು. ಹೌದು. ಗದ್ದೆಯಲ್ಲಿ ಭತ್ತ ಮಾಡ್ತೀರಿ ನೀವು? ಮಾಡ್ತೇನೆ. ತೋಟ ಮಾಡ್ಲಿಲ್ಲ? ಹಾಗೆ ಇಲ್ಲಿ ಗದ್ದೆ ಇಲ್ಲಿ ಅದು ನೋಡ್ಲಿಕ್ಕೆ ಸಿಕ್ಕಿದ. ಮಾವಿನ ಮರ ಅದೆಲ್ಲ ಕಸಿಯ? ಅಲ್ಲ, ಕೆಲವು ಕಸಿ ಉಂಟು, ಕೆಲವು ಲೋಕಲ್. ಅದು ಲೋಕಲ್, ಇದು ಲೋಕಲ್ ಅಲ್ವಾ? ದೊಡ್ಡ ಮರ ಎಲ್ಲ ಲೋಕಲ್. ಹೌದು. ಮಾಡಿ ಅಲ್ಲ, ಇದು ನವಿಲಿಗೋಸ್ಕರ ಇಷ್ಟೆಲ್ಲ ಬಂದೋಬಸ್ತ? ನವಿಲು ಮತ್ತೆ ಮಂಗಗಳಿಗೆ.
ನೋಡಿ ಇವಾರ್ದು ಸಣ್ಣ ತರಕಾರಿ ತೋಟ. ಮನೆಗೋಸ್ಕರ ಎಲ್ಲ ಉಂಟು ಇದರಲ್ಲಿ. ಬಸಳೆ ಉಂಟು, ತಕ್ಕರೆ ಉಂಟು, ಅಲಸಂಡೆ ಉಂಟು, ಬದನೆ ಉಂಟು, ಬೆಂಡೆಕಾಯಿ ಉಂಟು, ಮತ್ತೆ ಅಲ್ಲಿ ತುರೆ, ಕೆಂಬುಡೆ ಎಲ್ಲ ನಟ್ಟಿದ್ದೇನೆ. ಸ್ವಲ್ಪ ಸ್ವಲ್ಪ ನಮಗೋಸ್ಕರ ಅಲ್ವಾ? ಹಾ. ಏನೇ ಆಗ್ಲಿ ಇಷ್ಟು ಬಂದೋಬಸ್ತು ಮಾಡ್ಬೇಕು. ಬಂದೋಬಸ್ತ್ ಮಾಡ್ಬೇಕು. ಇದು ನನ್ನ ಹತ್ರ ಇರ್ಲಿಲ್ಲ, ಒಮ್ಮೆ ಹೋಗಿತ್ತು. ಅರಟು ಅಂತ ಹೇಳ್ತಾರೆ ಇದಕ್ಕೆ, ಅರಟು ಹುಡಿ ಎಲ್ಲ ಮಾಡ್ತಾರಲ್ಲ. ಅಲ್ಲ ಆರುಟು ಉಂಟು, ನಮ್ಮ ಮನೆಯಲ್ಲಿ ಉಂಟು. ಇದು ಬಸಳೆ, ಇದು ಅಮ್ಮ, ಇದು ತಾಯಿಗೆ. ಅವರೆಲ್ಲ ಮಾರಾಟ ಮಾಡ್ತಾರ ಅವರು? ಮಾರಾಟ ಮಾಡ್ತಾರೆ. ಬನಾನ ಟೈಪ್ ಉದ್ದ ಬರುವುದು ಅಲ್ವಾ? ತುಂಬಾ ಆಗಿದೆ, ತುಂಬಾ ಆಗಿದೆ. ಇದು 1 ವರ್ಷದ ಪ್ಲಾಂಟ್. ಹೌದೌದು, ಟೇಸ್ಟ್ ಒಳ್ಳೇದುಂಟು ಇದು. ಹೌದು, 1 ವರ್ಷದ ಪ್ಲಾಂಟ್. ಒಂದೂವರೆ ವರ್ಷ ಆಯ್ತು. ಅಲ್ಲಿ ಸೀತಾಫಲದ್ದು ಉಂಟು ಮರ, ಎಗ್ ಫ್ರೂಟ್. ಎಗ್ ಫ್ರೂಟ್. ಹೌದು. ಇದು ಸ್ಟಾರ್, ಇದು ಸ್ಟಾರ್ ಫ್ರೂಟ್. ತುಂಬಾ ದೊಡ್ಡ ಉಂಟಲ್ಲ ಮರ. ಹೌದು, ಇದು ಕೆಳಗೆ ಬಿದ್ದಿದೆ, ತುಂಬಾ ಉಂಟು ನೋಡಿ, ಇಲ್ಲಿ ಬಿದ್ದಿದೆ, ಕೆಳಗೆ ಬಿದ್ದಿದೆ ತುಂಬಾ. ಎಂತ ಎಲ್ಲ ಉಂಟಲ್ಲ, ಹಾಗೆ ಬರ್ತದೆ. ತುಂಬಾ ಪರಿಮಳ, ತುಂಬಾ ಭಾರಿ ಪರಿಮಳ ಉಂಟು. ಹೌದು. ಇದು ಯೆಲ್ಲೋ ಕಲರ್, ಇನ್ನೊಂದು ವೈಟ್ ಕಲರ್ ಉಂಟು. ಹೇಗೆ ಬಂದಿದೆ ಹೂವು? ಅದರ ಮೊಗ್ಗು ಈ ತರ ಉಂಟು ನೋಡಿ. ಫಸ್ಟಿಗೆ ಈ ತರ ಮೊಗ್ಗು ಬರ್ತದೆ. ಸಣ್ಣ ಪೇರಳೆ ತುಂಬಾ ಆಗ್ತದೆ, ಕುಂಚಿಲ್ 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 ಆಗ್ತದೆ. ಹೌದೌದು ನೋಡಿ, ಒಮ್ಮೆ ಆಗಿ ಮುಗಿಯಿತು, ಈಗ ಪುನಃ ಬಂತು. ಇದು ಬಿಳಿ ನೇರಳೆ, ಕೊಕ್ಕೋ ಗಿಡ ನಡುವಿನಲ್ಲಿ. ಇಡೀ ಗುಡ್ಡೆಯಲ್ಲಿ ಯಾವುದೆಲ್ಲ ನೆಟ್ಟಿದೆ ಅಂತ ಹೇಳಿಕ್ಕೆ ಆಗುದು, ಜಾಗ ಬಿಡ್ಲಿಕ್ಕಿಲ್ಲ. ಇದು ಅದು 5 ಗಿಡ ಉಂಟು. ಬಟರ್ ಫ್ರೂಟ್ ಇತ್ತು. ಇದು ಲಕ್ಷ್ಮಣ್ ಫಲ್. ಇದೆಲ್ಲ ಮಡಿಕೇರಿಯಿಂದ ತಂದದ್ದು. ರವಿ ಮತ್ತೆ ಅರ್ಕ ಅಂತ 2 ಇದುಂಟು ತಳಿ. ಸೊ ಅದು ನಟ್ಟದ್ದು. ಅಲ್ಲ ಆಪಲ್, ಎಂತ ಆಪಲ್? ವ್ಯಾಲ್ವೆಟ್ ಆಪಲ್. ವ್ಯಾಲ್ವೆಟ್ ಅಲ್ವಾ? ಹೌದು, 2 ಗಿಡ ಉಂಟು. ಈ ತರ ಬರ್ತದಲ್ಲ? ಹೌದು ನೋಡಿ, ಇದು ಮೂಡೆ ಮಾಡುವಂತ ಇದಲ್ಲ? ಹೌದು, ಇದು ಬಾರಿ ಅಪರೂಪ ಆಗಿದೆ ಈಗ. ಹೌದು. ಇಷ್ಟು ದೊಡ್ಡದುಂಟಲ್ಲ. ಇದೊಂದು ಸಿಹಿ ಲಿಂಬೆ ನಮ್ದು. ಸಿಹಿ ಲಿಂಬೆ? ಹೌದು. ಹೀಗೆ ತಿನ್ಲಿಕ್ಕೆ ಆಗ್ತದ? ಹೀಗೇನೆ ತಿನ್ಲಿಕ್ಕೆ. ಮೊನ್ನೆ 2-3 ಇತ್ತು, ಈಗ ಒಂದು ಕಾಣುದಿಲ್ಲ. ಹೂ ಹೋಗುದು, ಇದರಲ್ಲಿ ಕಾಯಿ ಇಡ್ತದೆ ನೋಡಿ. ಹೌದು. ದೊಡ್ಡ ಚೆನ್ನಾಗಿ ಬಂದಿದೆ. ಮಿರಕಲ್ ಫ್ರೂಟ್ ಅಂತ. ಹೌದು, ಮಿರಕಲ್. ನೋಡಿ, ತುಂಬಾ ಈಗ ಹೂ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೌದು. ಹಕ್ಕಿಗಳು ತಿಂತವೆ. ಇದು ನಮ್ದು ಮಲ್ಬೇರಿ. ಇದು ಮಲ್ಬೇರಿ? ಹೌದು, ಉದ್ದ ಮಲ್ಬೇರಿ, ಲಾಂಗ್ ಆಗಿದ್ದು. ಹೌದೌದು. ಬಟರ್ ಫ್ರೂಟ್ ಉಂಟು ನಮ್ದು. ಯಾವುದು? ಪೀನಟ್ ಅಂತ ನೋಡಿ, ಅದು ಪೀನಟ್ ಗಿಡ. ಹೌದಾ? ಆಪಲ್. ಇದು ಪೇರಳೆ ಕೆಂಪು ಕಲರ್, ಅದು ಕೂಡ ರಾಂಗ್ ಸೈಡ್. ಇದರಲ್ಲಿ ಯೆಲ್ಲೋ ಕಲರ್ ಫ್ಯಾಷನ್ ಫ್ರೂಟ್ ಆಗ್ತದೆ. ಉಂಟಲ್ಲ, ಅದು ಮುಸಂಬಿ. ಇದು ಅಬಿಯು. ಡ್ರ್ಯಾಗನ್ ಫ್ರೂಟ್ ಉಂಟು. ಅಬಿಯು. ಇದು ಗ್ರೇಪ್ಸ್ ಬಳ್ಳಿ ನೋಡಿ. ಗ್ರೇಪ್ಸ್ ನೆಟ್ಟಿದ್ದೀರಾ? ಹೌದು, ಇದು ಒಂದು 3 ಗ್ರೇಪ್ಸ್ ಉಂಟು. ಇದು ಅಬಿಯು ಗಿಡ. ಇದು ಕಬ್ಬು. ಇದು ಸೀತಾಫಲ 3 ವೆರೈಟಿ ಇದ್ದು. ಅಲ್ಲಿಂದ 3 ವೆರೈಟಿ ಉಂಟು. ಇದು ಇದು ಪುಣಚ ಅಂತ ಹೇಳ್ತೇವೆ ನಾವು ಇದಕ್ಕೆ. ಇದು ನವಿಲು ತಿನ್ಬಾರ್ದಂತ ಈ ರೀತಿ ಪ್ರೊಟೆಕ್ಟ್ ಮಾಡ್ಲಾಗ್ತದೆ. ಪಪ್ಪಾಯಿ. ಇದು ಜಬುಟಿ ಗಾಬಾ. ಇದು ಅರ್ಜೋಬಾಯ್ ಅಂತ ನೋಡಿ. ಈಗ ಕಾಯ ಆಗಿದೆ ನೋಡಿ, ಇಲ್ಲಿ ಉಂಟು. ಈಗ ಇದು ಹಣ್ಣಾಗ್ಲಿಲ್ಲ, ಕಾಯ ಆಗಿದೆ. ಇದಕ್ಕಿಂತ ದೊಡ್ಡದಾಗ್ತದೆ ನೋಡಿ. ಎಂತ ಇದು? ಅರ್ಜೋಬಾಯಿ. ಯೆಲ್ಲೋ ಕಲರ್ ಆಗ್ತದೆ. ಜ್ಯೂಸ್ ಮಾಡ್ಲಿಕ್ಕೆ ಬಾರಿ ತುಂಬಾ ಒಳ್ಳೇದು. ವಿಟಮಿನ್ ಎಲ್ಲ ಒಳ್ಳೇದು ಅಲ್ವಾ? ಇದು ಯಾವ್ದು ಮರ? ಇದು ಮಟವ. ಮಟವದಲ್ಲಿ 3 ವೆರೈಟಿ ಉಂಟು ನನ್ನ ಹತ್ರ. 3 ಗಿಡ ನೆಟ್ಟಿದ್ದೇನೆ. ಹಣ್ಣು ನೋಡಿದ್ರಲ್ಲ ನೀವು? ಅದೇ ಅಲ್ವಾ? ಅದೊಂದು ಕಾಯಿ ಆಗ್ತದೆ, ಅದೊಂದು ಎಲ್ಲ ವೆರೈಟಿ ಉಂಟು. ಅದು ಪರ್ಪಲ್ ಕಲರ್. ಅದು ಫ್ಯಾಷನ್ ಫ್ರೂಟ್. ಸ್ವಲ್ಪ ಸಿಹಿ, ಮತ್ತೊಂದು ವೆರೈಟಿ ಅಲ್ವಾ? ಇದು ಸ್ವಲ್ಪ ಹುಳಿ. ಹೌದು. ನೋಡಿ ವೀಕ್ಷಕರೇ, ಎಷ್ಟರವರೆಗೆ ಒಂದು ಒಳ್ಳೆಯ ಒಂದು ಮಾಹಿತಿ ನೀಡಿ ನಮ್ಮ ಜೊತೆ ಅವರ ಅನುಭವವನ್ನು ಹಂಚಿಕೊಂಡ್ರು. ಇದು ನಾವೆಲ್ಲ ಎಷ್ಟು ಕೃಷಿ ಮಾಡಿದ್ರು ಇವರಲ್ಲಿ ನಾವು ಸ್ವಲ್ಪ ಕಲೀಲಿಕ್ಕಿದೆ. ಯಾಕಂತ ಹೇಳಿದ್ರೆ ಮಿಶ್ರ ಕೃಷಿಯನ್ನು ಮಾಡಿ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಸಹ ಅವರೊಂದು ಈಗಿನ ಟೆಕ್ನಾಲಜಿ ಸಹ ಉಪಯೋಗ ಮಾಡಿದ್ದಾರೆ. ಅದೆಲ್ಲ ನೀವು ನೋಡ್ತೀರಿ. ಅದೇ ರೀತಿಯಲ್ಲಿ ಬೇರೆ ಬೇರೆ ಕೃಷಿಯಲ್ಲಿ ಅವರೊಂದು ಇನ್ನೂ ಸಹ ಅದರಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ನಾವೆಲ್ಲ ಎಷ್ಟೋ ಭೂಮಿಯನ್ನು ಬಿದ್ದು ಅದೇ ಏನಾದ್ರ ಕಡೆ ಹೋಗದೆ ಎಲ್ಲ
ಗಿಡ ಗಂಟಿಗಳನ್ನ ಬೆಳೆಸಿದ್ದೇವೆ. ಅದರಿಂದ ಇವರದ್ದು ಒಂದು ನೋಡಿ ಆದ್ರೂ ಒಂದು ಒಳ್ಳೆಯ ಕೃಷಿ ಮಾಡಿ ಒಂದು ಸ್ವಾವಲಂಬಿ ಜೀವನ ಮಾಡ್ಬೋದು ಅಂತ ತೋರಿಸಿದ್ದಾರೆ. ಖಂಡಿತ ಸರ್, ಒಳ್ಳೆಯ ಮಾಹಿತಿ ನೀಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ಎಡ್ವರ್ಡ್ ರೆಬಲ್ ಇದ್ದಾರೆ ಅವರ ಪರವಾಗಿ, ನನ್ನ ಪರವಾಗಿ ನಿಮಗೆ ಅನಂತ ಧನ್ಯವಾದ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೂಡ ತುಂಬಾ ಧನ್ಯವಾದಗಳು. ಓಕೆ ಥ್ಯಾಂಕ್ ಯು ಸರ್. ಸರ್, ಇದು ನಮ್ಮ ಇನಾಸರವರು ಸಾಧಕರಿಗೆ ಸಲಾಂ ಚಾನಲ್ ವತಿಯಿಂದ ಬಂದಿದ್ದಾರೆ. ಯೂಟ್ಯೂಬ್ ಚಾನಲ್ ಅವರು ಬಂದು ನಮ್ಮ ಇದನ್ನೆಲ್ಲ ಚಾನಲ್ ಯೂಟ್ಯೂಬ್ ಮಾಡಿದ್ದಾರೆ. ಅವರಿಗೆ ನನ್ನ ಮನೆಯ ಪರವಾಗಿ, ಎಡ್ವರ್ಡ್ರ ಪರವಾಗಿ ನಮಸ್ಕಾರಗಳು, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.